ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ವಿಡಿಯೋ ಇದೊಂದು ಹೆಲ್ತಿಯಾಗಿರ್ತಕ್ಕಂಥ ರಾಗಿಯಿಂದ ಮಾಡಿರುವ ಕೇಕ್ ರೆಸಿಪಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ಯಾರು ಬೇಕಾದರೂ ಮನೆಯಲ್ಲೇ ಮಾಡ್ಬೋದು. ಮೈದಾ ಕೂಡ ಹಾಕದೆ ಎಗ್ ಕೂಡ ಹಾಕದೆ ಆರಾಮಾಗಿ ಮಾಡ್ಬೋದು. ನಾನಿಲ್ಲಿ ಮೊದಲು ಹಳೆ ಕುಕ್ಕರ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಫ್ರೀ ಹೀಟ್ ಮಾಡ್ಕೋಬೇಕು. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಅರ್ಧ ಬೌಲ್ ಮೊಸರು, ಒಂದು ಅರ್ಧ ಬೌಲ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸಿದ್ದೀನಿ. ನಂತರ ಕೊಕೋ ಪೌಡ್ರು ಹಾಕೋಬೇಕು, ಒಂದು 3-4 ಸ್ಪೂನು. 1 ಬೌಲ್ ರಾಗಿ ಹಿಟ್ಟು, 1/4 ಟೀ ಸ್ಪೂನ್ ಅಡುಗೆ ಸೋಡಾ ಮತ್ತು ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್ ಹಾಕೋಬೇಕು. ಒಂದು ಸ್ಟ್ರೈನರಲ್ಲಿ ಈ ರೀತಿ ಜೇಡಿ ಮಾಡ್ಕೋಬೇಕು. ನಂತರ ಒಂದು 3-4 ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಅದನ್ನು ಕೂಡ ಮೆಲ್ಟ್ ಮಾಡಿ ಹಾಕೋಬೇಕು. ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇದ್ರ ಜೊತೆಗೆ ಒಂದು 2-3 ಸ್ಪೂನು ಹಾಲಿನ ಕೆನೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಟೀ ಲೋಟದಷ್ಟು ಹಾಲು ಹಾಕ್ಕೋಬೇಕು. ಹಾಲನ್ನು ನಾವೆಷ್ಟು ಮಿಕ್ಸ್ ಮಾಡ್ತೀವಲ್ಲ ಅದ್ರ ಪ್ರಕಾರ ಹಾಕ್ಕೊಳ್ಳಿ. ಹಾಲಿನ ಪ್ರಮಾಣ ಇಷ್ಟೇ ಅಂತ ಏನಿಲ್ಲ, ಅದು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ನಂತರ ಎಲ್ಲವನ್ನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಕೇಕ್ ಬ್ಯಾಟರ್ ಕೂಡ ರೆಡಿಯಾಗಿದೆ. ಇದ್ರ ಜೊತೆಗೆ ನಾನಿಲ್ಲಿ 1-2 ಡ್ರಾಪ್ ವೆನಿಲಾ ಎಸೆನ್ಸ್ನ ಕೂಡ ಬಳಸ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ರೆಡಿಯಾಗಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು. ಇದು ಕೇಕ್ ಬ್ಯಾಟರ್ ರೆಡಿಯಾಗಿದೆ ಇವಾಗ. ನಂತರ ಒಂದು ಕೇಕ್ ಟಿನ್ಗೆ ನಾನಿಲ್ಲಿ ತುಪ್ಪ ಅಥವಾ ಎಣ್ಣೆನ ಯಾವುದಾದ್ರೂ ಸರಿ ಹಚ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಇಲ್ಲ ಅಂದರೆ ಬಟರ್ ಪೇಪರ್ ಇದ್ದರೆ ಅದನ್ನು ಕೂಡ ಡೈರೆಕ್ಟಾಗಿದ್ದರೆ ಹಾಕ್ಕೋಬೋದು. ನಂತರ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡು ಇದು ಇವಾಗ ರೆಡಿಯಾಗಿದೆ. ಈ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್. ಈ ರೀತಿ ಹಾಕಿದ ನಂತರ ಸ್ವಲ್ಪ ಸೆಟ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ ಮೇಲೆ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಸರಿ. ಕುಕ್ಕರ್ ಏನು ಫ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ಇವಾಗ ಈ ಕೇಕ್ ಟಿನ್ನ ಇಡ್ತಾ ಇದ್ದೀನಿ. ಇಲ್ಲಿ ಗ್ಯಾಸ್ಕೆಟ್ ಕೂಡ ತೆಗೆದು ವಿಸಲ್ ಕೂಡ ತೆಗಿಬೇಕು. ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ. ನೋಡಿ, ಇವಾಗ 1/2 ಅವರ್ ಆಗಿದೆ. ಇದನ್ನು ಒಂದು ಟೂತ್ ಪಿಕ್ ಅಥವಾ ಯಾವುದಾದ್ರೂ ಒಂದು ಸ್ಪೂನ್ ಸಹಾಯದಿಂದ ಚೆಕ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ಟೀಲ್ ಕಡ್ಡಿನ ಬಳಸ್ತಾ ಇದ್ದೀನಿ. ಇದನ್ನು ಈ ರೀತಿ ಚೆಕ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಇದು 2 ಕಡೆ ಹತ್ತಿಲ್ಲ ಅಂದರೆ ಇದು ಕೇಕ್ ರೆಡಿಯಾಗಿದೆ ಅಂತ ಅರ್ಥ, ಚೆನ್ನಾಗಿ ಬೆಂದಿದೆ ಕೂಡ. ಈ ಕೇಕ್ನ ನಾನಿವಾಗ ಕುಕ್ಕರಿಂದ ಹೊರಗಡೆ ಇಟ್ಟು ಇದೊಂದು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ನೋಡಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ನೆಕ್ಸ್ಟ್ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ನೋಡಿ, ಸೆಟ್ ಆಗಿದೆ. ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಏನಾದರೂ ಮಕ್ಕಳು ಚಾಕ್ಲೇಟ್ ಫ್ಲೇವರ್ನ ಇಷ್ಟಪಡೋರಿದ್ದರೆ ಚಾಕ್ಲೇಟ್ನ ನಾನಿಲ್ಲಿ ತುರಿದ್ಬಿಟ್ಟು ಮೇಲ್ಗಡೆ ಕೂಡ ಹಾಕ್ತಾ ಇದ್ದೀನಿ. ಇದು ಸೆಟ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಒಂದು 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಕೂಡ ಇದನ್ನು ಬಳಸ್ಬೋದು. ಈ ಚಾಕ್ಲೇಟ್ ಕೂಡ ಮೆಲ್ಟ್ ಆಗೋದಿಲ್ಲ, ಸೆಟ್ ಕೂಡ ಆಗುತ್ತೆ. ಈ ರಾಗಿ ಕೇಕ್ನ ತುಂಬ ಕಡಿಮೆ ಸಮಯದಲ್ಲಿ ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು. ಮನೆಯಲ್ಲೇ ಹೆಲ್ತಿಯಾಗಿರ್ತಕ್ಕಂಥ ಒಂದು ಕೇಕ್ ರೆಸಿಪಿ ಕೂಡ ಇವತ್ತು ಶೇರ್ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.